ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಗುರುವಾರ. ಇವಾಗ ಟೈಮ್ 4 ಗಂಟೆ ಆಗ್ತಾ ಬಂದಿದೆ. ನಾನಿಲ್ಲಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಗೊತ್ತು, ಆದರೂ ಕೂಡ ಮಾಡ್ತಾಯಿದ್ದೀನಿ. ನಮ್ಮನೆ ಮಕ್ಕಳು ತುಂಬ ದಿನದಿಂದ ಕೇಳ್ತಾಯಿದ್ರು, ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಇದನ್ನು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಅಪರೂಪಕ್ಕಾದರೆ ಪರವಾಗಿಲ್ಲ, ಆದರೆ ಡೈಲಿ ಮಾತ್ರ ಮಾಡಿಕೊಡೋದು ಇದು ಅಷ್ಟು ಒಳ್ಳೆಯದಲ್ಲ. ನನ್ನ ಅಕ್ಕನ ಮಗಳು ಬಂದಿದ್ಲು, ಅವಳಿಗೆ ಈ ಮ್ಯಾಗಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಮ್ಯಾಗಿ ಮಾಡಿದ ನಂತರ ನಾನಿಲ್ಲಿ ಸ್ವಲ್ಪ ಗ್ಯಾಸ್ ಸ್ಟವನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಡೈಲಿ ಬೆಳಿಗ್ಗೆನೇ ಮಾಡ್ತೀವಿ, ಆದರೆ ಇವತ್ತು ಬೆಳಿಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಮಾಡಲಿಕ್ಕೆ ಆಗಲಿಲ್ಲ, ಹಾಗಾಗಿ ಈಗ ಮಾಡ್ತಾಯಿದ್ದೀನಿ. ನಮ್ಮನೆ ಮಕ್ಕಳು ಆಟ ನೋಡಿದ್ರಲ್ವ ಹೇಗೆ ಆಟ ಆಡ್ತಾ ಇದ್ದಾರೆ ಅಂಥೇಳಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ಮಗ ಇಲ್ಲಿ ಒಂದು ಗೊಂಬೆಯನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಇಲ್ಲಿ 2 ಗೊಂಬೆ ಇದೆ. ಇದು ನನ್ನ ಅಕ್ಕನ ಮಗಳ ಬರ್ತ್ಡೇಗೆ, ಅಂದರೆ ಫಸ್ಟ್ ಇಯರ್ ಬರ್ತ್ಡೇಗೆ ಗಿಫ್ಟ್ ಆಗಿದ್ದು. ತುಂಬ ಕ್ಯೂಟಾಗಿದೆ ಅಲ್ವಾ ಈ ಗೊಂಬೆ. ಈ ಬೊಂಬೆ ಕಾಲಲ್ಲಿ ನೋಡಿ, ಕಾಲಿಗೆ ಶೂ ಕೂಡ ಇದೆ, ಹಾಗೆ ಕಾಲು ಗೆಜ್ಜೆ ಕೂಡ ಇದೆ. ತುಂಬಾ ಕ್ಯೂಟಾಗಿದೆ ಈ ಗೊಂಬೆ ಮಾತ್ರ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವಳು ನನ್ನ ಅಕ್ಕ. ಇದು ಡುಕ್ಸೇಂಜ್ ಕಂಪನಿಯ ಫೇಸ್ ಪ್ಯಾಕ್. ಇದನ್ನು ನಾನು ಮೊನ್ನೆ ಅಪ್ಲೈ ಮಾಡಿ ನಿಮಗೆ ತೋರಿಸಿದ್ದೀನಿ. ಇದನ್ನು ಇವತ್ತು ನನ್ನ ಅಕ್ಕ ಕೂಡ ಅಪ್ಲೈ ಮಾಡ್ತಾ ಇದ್ದಾಳೆ. ನಾನು ಯೂಸ್ ಮಾಡಿದ್ನಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ತಾನು ಕೂಡ ಯೂಸ್ ಮಾಡ್ತೀನಿ ಅಂತೇಳಿ ಇದನ್ನು ಇವಾಗ ಅಪ್ಲೈ ಮಾಡ್ತಾ ಇದ್ದಾಳೆ. ನಾವು ಮೊದಲೆಲ್ಲ ಈ ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಏನೂ ಕೂಡ ಮಾಡಿದವರಲ್ಲ, ಯಾಕೆಂದರೆ ಆವಾಗೆಲ್ಲ ಜೀವನ ನಡೆಸೋದೇ ತುಂಬ ಕಷ್ಟ ಇತ್ತು. ಇವಾಗ ಎಲ್ಲವನ್ನು ಕೂಡ ಒಂದೊಂದಾಗಿ ಕಲಿತಾ ಇದ್ದೀವಿ ಅಷ್ಟೇ. ಮತ್ತು ಯಾವಾಗಲೂ ಕೂಡ ಫೇಸ್ ಪ್ಯಾಕನ್ನು ಹಾಕಿದ ನಂತರ ಮಾತಾಡಲಿಕ್ಕೆ ಹೋಗಬಾರ್ದು, ಯಾಕೆಂದರೆ ಫೇಸ್ ಪ್ಯಾಕ್ ಹಾಕಿದ ನಂತರ ಸ್ಕಿನ್ ಸ್ವಲ್ಪ ಟೈಟ್ ಆಗಿರುತ್ತೆ, ಹಾಗಾಗಿ ಮಾತಾಡ್ತಾ ಇದ್ದರೆ ರಿಂಕಲ್ಸ್ ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಯಾರೂ ಕೂಡ ಫೇಸ್ ಪ್ಯಾಕ್ ಹಾಕಿದ ನಂತರ ಮಾತಾಡದೇ ಇರೋದೇ ಒಳ್ಳೆಯದು. ಫೇಸ್ ಪ್ಯಾಕ್ ಹಾಕಿದ ನಂತರ 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇವಾಗ 20 ಮಿನಿಟ್ಸ್ ಆಗಿದೆ. ಇವಾಗ ಇದನ್ನು ನಿಧಾನವಾಗಿ ರಿಮೂವ್ ಮಾಡ್ತಾ ಇದ್ದಾಳೆ. ರಿಮೂವ್ ಮಾಡೋದು ಅಂದರೆ ಒಂದೇ ಸರಿ ಇದನ್ನು ವಾಶ್ ಮಾಡ್ಕೊಳ್ಳೋದು ಅಲ್ಲ, ನಿಧಾನವಾಗಿ ನೀರನ್ನು ಹಾಕಿ ಸ್ವಲ್ಪ ಮಸಾಜ್ ಮಾಡ್ಕೊಳ್ತಾ ವಾಶ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಮುಖದಲ್ಲಿ ಏನಾದರೂ ಕಪ್ಪು ಕಲೆ ಏನಾದರೂ ಇದ್ದರೆ ಅದು ನಿಧಾನವಾಗಿ ರಿಮೂವ್ ಆಗ್ತಾ ಬರುತ್ತೆ. ಇವಳು ಕೂಡ ಈ ಫೇಸ್ ಪ್ಯಾಕನ್ನು ಹಾಕ್ತಾ ಇರೋದು ಫಸ್ಟ್ ಟೈಮ್. ಆಮೇಲೆ ಕೇಳೋಣ ಹೇಗಾಯಿತು ಅಂತೇಳಿ ಈ ಫೇಸ್ ಪ್ಯಾಕ್ ಹಾಕಿದ ನಂತರ.
ಹೆಂಗೆ ಅನಿಸ್ತಾ ಇಷ್ಟ ಅಕ್ಕ? ಸೂಪರ್. ಅದಾದ ನಂತರ ನಾವಿಲ್ಲಿ ಬಾವಿಗೆ ಮುಚ್ಚಲಿಕ್ಕೆ ಈ ಜಾಲರಿಯನ್ನು ಮಾಡಿಸಿದ್ವಿ. ಇದು ರಾಡಿಂದು. ಇದನ್ನು ಮಾಡಿರೋದು ನನ್ನ ಮೈದನ. ಅವನು ವೆಲ್ಡಿಂಗ್ ವರ್ಕ್ಸ್ ಮಾಡ್ತಾನೆ, ಅವನ ಹತ್ರನೇ ಹೇಳಿ ಮಾಡಿಸಿದ್ವಿ ಇದನ್ನು. ಇವಾಗ ಇದನ್ನು ಬಾವಿ ಮೇಲ್ಗಡೆ ಮುಚ್ಚುತ್ತಾ ಇದ್ದೀವಿ. ತುಂಬ ವೆಯ್ಟ್ ಇದೆ, ಇದು 50 kg ಇದೆ. ಹಾಗಾಗಿ ನಾವು 3 ಜನ ಇದನ್ನು ಹಿಡ್ಕೊಂಡು ಹಾಕ್ತಾ ಇದ್ದೀವಿ, ನಾನು ಮೈದನ ಹಾಗೆ ನನ್ನ ಅಪ್ಪ. ನಮ್ಮನೆ ಮಕ್ಕಳು ತುಂಬ ಕಿತಾಪತಿ, ಹೇಳಿದ ಮಾತೇ ಕೇಳೋದಿಲ್ಲ. ಈ ಬಾವಿ ಕಟ್ಟೆನ ಹತ್ತಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಇದನ್ನು ಮಾಡಿಸಿರೋದು. ನಮಗೆ ಎನಿ ಟೈಮ್ ಮಕ್ಕಳನ್ನೇ ನೋಡ್ಕೊಳ್ತಾ ಕೂತ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ, ಮನೆಯಲ್ಲಿ ಕೆಲಸ ಕೂಡ ಇರುತ್ತಲ್ವ, ಅದಕ್ಕೋಸ್ಕರನೇ. ಇದರಲ್ಲಿ 2 ಟೈಪ್ ಬರುತ್ತೆ. ಇದು ರಾಡಿಂದು, ಇನ್ನೊಂದು ಮೆಸ್ ಕೂಡ ಮಾಡಲಿಕ್ಕಾಗುತ್ತೆ. ಆದರೆ ಮೆಸ್ ಆದರೆ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ, ಇದಾದರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತೇಳಿ ಇದನ್ನೇ ಮಾಡಿಸಿದ್ವಿ. ಮತ್ತು ಇದರಲ್ಲಿ ನೀರನ್ನು ಎತ್ತಲಿಕ್ಕೆ ಮಧ್ಯೆ ಈ ರೀತಿ ಓಪನ್ ಮಾಡಿ ನೀರನ್ನು ಎತ್ಬೋದು, ಹಾಗೆ ಮತ್ತೆ ಕ್ಲೋಸ್ ಮಾಡಿ ಇಡ್ಬೋದು. ಇದನ್ನು ಮಾಡಿಸಲಿಕ್ಕೆ ಅಮೌಂಟ್ 5,000 ರೂಪಾಯಿ ಆಗಿದೆ. ಇದರಲ್ಲಿ ಚಿಕ್ಕ ಪುಟ್ಟ ಕಸ ಹೋಗುತ್ತೆ, ಅಂದರೆ ಇದು ಸ್ವಲ್ಪ ಗ್ಯಾಪ್ ದೊಡ್ಡದಾಗಿದೆಯಲ್ಲ, ಹಾಗಾಗಿ ಇದರೊಳಗಡೆ ತೆಂಗಿನಕಾಯಿ ಏನಾದರೂ ಇದರಲ್ಲಿ ಬೀಳೋದಿಲ್ಲ. ಮತ್ತು ಮಕ್ಕಳು ಇದ್ದ ಮನೆಯಲ್ಲಿ ಇದು ಒಂದು ರೀತಿ ಸೇಫ್ಟಿ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಚಿಕ್ಕ ಪುಟ್ಟ ಕಸ ಕೂಡ ಹೋಗಬಾರ್ದು ಅಂದರೆ ಇದರ ಮೇಲ್ಗಡೆ ನೆಟ್ ಕೂಡ ಹಾಕ್ಸ್ಕೊಳ್ಬೋದು. ನಾವು ಇವಾಗ ಸದ್ಯಕ್ಕೆ ಏನೂ ಹಾಕಲಿಲ್ಲ. ಇದನ್ನು ಬಾವಿಗೆ ಹಾಕಿದ ಮೇಲೆ ನೋಡಲಿಕ್ಕೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಆ್ಯಕ್ಚುಲಿ ಇದನ್ನು ಹಾಕ್ಸಿದ್ದು ಮಾತ್ರ ನಮ್ಮನೆ ಮಕ್ಕಳಿಗೋಸ್ಕರನೇ. ಬಾವಿನ ಇಣಕ್ಲಿಕ್ಕೆ ಟ್ರೈ ಮಾಡ್ತಾರೆ ಅವರು, ಹಾಗಾಗಿ. ನಮ್ಮನೆ ಬಾವಿ ಅಂದರೆ ಮನೆ ಎದುರುಗಡೆನೇ ಇದೆ, ಅಂದರೆ ಸ್ವಲ್ಪ ಹತ್ತಿರನೇ ಇದೆ. ಹಾಗಾಗಿ ಮಕ್ಕಳು ಜಾಸ್ತಿ ಇಲ್ಲೇ ಆಟ ಆಡ್ತಾ ಇರ್ತಾರೆ, ಹಾಗಾಗಿ ಯಾವಾಗಲೂ ಭಯ ಆಗುತ್ತೆ ನಮಗೆ. ಇದನ್ನು ಹಾಕಿದ ನಂತರ ಸ್ವಲ್ಪ ಇವಾಗ ಸೇಫ್ಟಿ ಅನ್ನಿಸ್ತಾ ಇದೆ. ಅದಾದ ನಂತರ ನಾವಿಲ್ಲಿ ಮಣ್ಣಿ ಪೌಡರನ್ನು ಮಾಡ್ತಾಯಿದ್ದೀವಿ. ಇದು ನನ್ನ ಅಕ್ಕನ ಮಗಳಿಗೆ, ಅವಳಿಗೆ 1 year ಆಯಿತು ಇವಾಗ. ನಾವು ಮನೆಯಲ್ಲಿ ಯಾವಾಗಲೂ ಕೂಡ ಮಣ್ಣಿ ಪೌಡರನ್ನು ಮಾಡ್ಕೊಳ್ತೀವಿ. ಇದು ಇಡೀ ಹೆಸರು ಕಾಳು. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಮೊಳಕೆ ಬರೆಸಿ ಆಮೇಲೆ ಇದನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಇವಾಗ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀವಿ. ನಾವು ಬರೀ ಹೆಸರು ಕಾಳನ್ನು ಕೊಡೋದಕ್ಕಿಂತ ಈ ರೀತಿ ಮೊಳಕೆ ಬರೆಸಿ ಮಕ್ಕಳಿಗೆ ಕೊಟ್ಟರೆ ಇದರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಹಾಗೆ ಮತ್ತು ರಾಗಿನೂ ಕೂಡ ಅದೇ ರೀತಿ ಮಾಡಿದ್ವಿ. ರಾಗಿನ ಒಂದು ಸರಿ ವಾಶ್ ಮಾಡಿ ಇದನ್ನು ಕೂಡ ಮೊಳಕೆ ಬರೆಸಿ ಆಮೇಲೆ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಆಮೇಲೆ ಇವಾಗ ಇದನ್ನು ಹುರಿದಿಟ್ಕೊಂಡಿದ್ವಿ. ಹೆಸರು ಕಾಳು ಮತ್ತು ರಾಗಿಯನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ವಿ. ನೀವು ಇದ್ರ ಜೊತೆಗೆ ಕಡಲೆ ಕೂಡ ಹಾಕ್ಬೋದು, ಅಂದರೆ ಇಡೀ ಕಡಲೆಯನ್ನು ಕೂಡ ಹಾಕ್ಬೋದು ಮೊಳಕೆ ಬರೆಸಿ. ಮತ್ತು ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಮೆಂತೆಕಾಳು, ಹಾಗೆ ಸ್ವಲ್ಪ ಉದ್ದಿನ ಬೇಳೆ, ಮತ್ತು ಸ್ವಲ್ಪ ಗಸಗಸೆ, ಹಾಗೆ ಒಂದು 4 ಕಾಳು ಮೆಣಸು ಇದೆ. ಇವಿಷ್ಟನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ವಿ. ಮತ್ತು ನೆಕ್ಸ್ಟ್ ಇದು ಕುಚ್ಚಲಕ್ಕಿ, ಇದನ್ನು ಕೂಡ ಒಂದು ಸರಿ ವಾಶ್ ಮಾಡಿ ಹುರಿದಿಟ್ಕೊಂಡಿದ್ವಿ. ಇದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಗದ್ದೆಯಲ್ಲಿ ಬೆಳೆದಂಥ ಅಕ್ಕಿ ಇದು. ಈ ಮಣ್ಣಿ ಪೌಡರ್ ಹೊರಗಡೆನೂ ಕೂಡ ಸಿಗುತ್ತೆ, ಆದರೆ ಅವರು ವಾಶ್ ಮಾಡಿ ಮಾಡ್ತಾರೋ ಇಲ್ಲವೋ ನಾವೇನೋ ಅದನ್ನು ನೋಡಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ರೀತಿ ಮನೆಯಲ್ಲೇ ಮಾಡೋದ್ರಿಂದ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಮಾಡ್ತೀವಿ. ಹಾಗಾಗಿ ಇದು ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ಇವಾಗ ಒಂದೊಂದಾಗಿ ಸಪ್ರೇಟಾಗಿ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ ಮಾಡಬೇಕಾದ್ರೆ ಸ್ವಲ್ಪ ನೈಸಾಗಿ ಪೌಡರ್ ಮಾಡಬೇಕಾಗತ್ತೆ, ಯಾಕೆಂದರೆ ಚಿಕ್ಕ ಮಕ್ಕಳಲ್ವ, ಚೆನ್ನಾಗಿ ಜೀರ್ಣ ಕೂಡ ಆಗಬೇಕಲ್ವ, ಹಾಗಾಗಿ. ಇದರ ಜೊತೆಗೆ ನೀವು ಬಿಳಿ ಕಡಲೆ ಮತ್ತು ಕೆಂಪು ಕಡಲೆ ಎಲ್ಲವನ್ನು ಕೂಡ ಮೊಳಕೆ ಬರೆಸಿ ಹಾಕ್ಕೊಳ್ಬೋದು. ತುಂಬ ಒಳ್ಳೆಯದು ಮೊಳಕೆ ಬರೆಸಿ ಹಾಕೋದ್ರಿಂದ ಮಕ್ಕಳಿಗೆ. ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿಯಾಗಿರುತ್ತೆ. ನಾವು ಯಾವಾಗಲೂ ಕೂಡ ಮಣ್ಣಿ ಪೌಡರನ್ನು ಮನೆಯಲ್ಲೇ ಮಾಡ್ಕೊಳ್ತೀವಿ. ಇದೇ ರೀತಿ ಹೊರಗಡೆಯಿಂದ ತರಿಸೋದೇ ಇಲ್ಲ ಯಾವಾಗಲೂ ಕೂಡ.
ಇಲ್ಲಿ ಎಲ್ಲವನ್ನು ಪೌಡರ್ ಮಾಡಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ತೇವಾಂಶ ಇರುವಂಥ ಪಾತ್ರೆಯಲ್ಲಿ ಇದನ್ನು ಹಾಕಿಟ್ಕೊಳ್ಬಾರ್ದು. ಸ್ವಲ್ಪ ಒದ್ದೆ ಇದ್ದರೂ ಕೂಡ ಇದು ಮತ್ತೆ ಮಣ್ಣಿ ಪೌಡರ್ ಹಾಳಾಗಿಬಿಡುತ್ತೆ. ಹಾಗಾಗಿ ಮತ್ತು ಇದನ್ನು 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ಯಾವುದಾದ್ರೂ ಒಂದು ಗಾಜಿನ ಬಾಟಲ್ಗೆ ಹಾಕಿಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ, ಬೇಗ ಹಾಳಾಗೋದಿಲ್ಲ. ಇಲ್ಲಿಗೆ ಈ ಬ್ಲಾಗ್ನ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದ ಜೊತೆಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.